ನಮಸ್ಕಾರ ಕರ್ನಾಟಕ. ದಿನಕ್ಕ 1,000 ಪೂರಿ ಮಾರ್ತಾರಿಲ್ಲಿ. ಇವರು ಅಜ್ಜಿ ಹೋಟೆಲ್ ಅಂತ ಫೇಮಸ್ ರೀ. ಇದು ಎಲ್ಲಿ ಗೊತ್ತಾ? ಹೊಸಪೇಟ್ನ್ಯಾಗ ಪುಣ್ಯಮೂರ್ತಿ ಸರ್ಕಲ್ ಕಡೆ ಒಂದು ಫ್ಯಾಮಿಲಿ ನಡೆಸೋಂತ ಸಣ್ಣ ಸ್ಟ್ರೀಟ್ ಸೈಡ್ ಹೋಟೆಲ್ ಇದು. ಅಲ್ಲಿ ಜನರಿಗೆ ಇದು ಫಾಸ್ಟ್ ಫುಡ್ ರೀ. ನಿಂತಲ್ಲೇ ಆರ್ಡರ್ ಮಾಡಿ ಫಾಸ್ಟ್ ಆಗಿ ತಿಂದು ಮುಂದೆ ಬರೀತಾರ್ರಿ. ಅದ್ಭುತವಾದ ಟಿಫಿನ್ ಐಟಮ್ಸ್, ವೆರಿ ಅಫೋರ್ಡೆಬಲ್ ಪ್ರೈಸಸ್ ಅಂಡ್ ವೆರಿ ವೆರಿ ಟೇಸ್ಟಿ. ನಮಸ್ಕಾರ ರೀ. ಹೊಸಪೇಟ್ನಾಗ ಒಂದು ಅದ್ಭುತವಾದ ಟಿಫಿನ್ ಸೆಂಟರ್ ಐತ್ರಿ. ಇದ್ರ ಲೊಕೇಶನ್ ನಿಮ್ಗೆ ಕರೆಕ್ಟ್ ಆಗಿ ಹಾಕಿರ್ತೀನಿ, ಗೂಗಲ್ ಮ್ಯಾಪ್ ಲಿಂಕು ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ನಾಗ ಚೆಕ್ಔಟ್ ಮಾಡ್ರಿ. ಇಲ್ಲಿ ಅಜ್ಜಿ ಪುರಿ ಅಂತ ಹೇಳಿ ಇವರು ಫೇಮಸ್ ಅದಾರ್ರಿ. ಆಕ್ಚುಲಿ ಗೂಗಲ್ ಮ್ಯಾಪ್ ಲಿಂಕ್ ಮೇಲೆ ಚೆಕ್ ಮಾಡಿದಾಗ ಚಂದ್ರಪ್ಪ ಹೋಟೆಲ್ ಅಂತ ಹೇಳಿ ಇವ್ರದ್ದು ಫೇಮಸ್ ಐತ್ರಿ. ಅಂದ್ರ ಅಮ್ಮಾಸ್ ಪುರಿ ಅಂತೇನೋ ಅದ್ರೊಳಗ ತೋರಿಸ್ತೈತಿ. ಅದನ್ನು ನೀವು ಫಾಲೋ ಮಾಡ್ಕೊಂಡ್ ಬಂದ್ರೆ ಈಸಿಲಿ ಸಿಕ್ಬಿಡ್ತಿದ್ವು. ಭಾಳ ರಶ್ ಇರ್ತೈತಿ ಮುಂಜಾನೆ. ಆಮೇಲೆ ಭಾಳ ಪಾಪ್ಯುಲರ್ ಈಟಿಂಗ್ ಔಟ್ಲೆಟ್ ರೀ ಇದು. ಇಲ್ಲಿ ಪೂರಿ ಮತ್ತ ಭಾಜಿ ಕೊಟ್ಟಿರ್ತಾರ. ಪೂರಿ ಮತ್ತು ಕುರ್ಮಾ ಪ್ಲಸ್ ಚಟ್ನಿ ಇರ್ತೈತಿ. ಖಡಕ್ ಆಗಿರುವಂತ ವಡೆನೂ ಇರ್ತೈತ್ರಿ, ತೂತ್ ವಡೆ. ಕ್ರಿಸ್ಪಿ ಪೂರಿ ಐತ್ರಿ. ಕುರ್ಮಾನು ಸಾಕಷ್ಟು ಚಲೋ ಐತಿ. ಪೂರಿ ಜೊತೆ ಕುರ್ಮಾ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್. ಸ್ವಲ್ಪ ಅಳಕಾಗೈತಿ ಬಟ್ ಸ್ಟಿಲ್ ವೆರಿ ಟೇಸ್ಟಿ. ವಡೆ ಫುಲ್ ಕ್ರಿಸ್ಪ್ ಆಗೈತಿ. ಸ್ವಲ್ಪ ಸ್ಮಾಲ್ ಸೈಜ್ನ ಕೊಡ್ತಾರೆ ಇವರು. ವೆರಿ ಕ್ರಿಸ್ಪಿ. ಆಬ್ವಿಯಸ್ಲಿ ಆಯಿಲಿ ಇದ್ದೇ ಇರ್ತೈತಿ. ಒಳಗಡೆ ಸಾಫ್ಟ್ ಐತಿ, ಮೇಲ್ಗಡೆ ಗರಿ ಆಗೈತಿ, ಕ್ರಿಸ್ಪಿ ಆಗೈತ್ರಿ. ಇದನ್ನು ಚಟ್ನಿ ಮತ್ತು ಕುರ್ಮಾ ಜೊತೆ ನೀವು ತಿನ್ಬೋದು. ಅದ್ಭುತ ಐತ್ರಿ. ಸ್ಮಾಲ್ ಸೈಜ್ ಇರೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಬರೋಂತೈತಿ ಇದ್ರೊಳಗೆ. ಆಮೇಲೆ ಸಾಫ್ಟ್ ಆಗೈತ್ರಿ ಸೆಂಟರ್ನಾಗ. ಬೆಸ್ಟ್ ಪಾರ್ಟ್ ಏನಂದ್ರೆ ಇಲ್ಲೇ ಕುಂದ್ರೋದು ಇರಂಗಿಲ್ಲ. ಜಸ್ಟ್ ನಿಂತು ಬಿಟ್ಟು ಅರ್ಜೆಂಟ್ನಾಗ ನೀವು ತಿನ್ಬಿಟ್ಟು ಹೋಗ್ಬಿಡ್ಬೋದ್ರಿ. ಭಾಳ ಈಸಿ ಆಕ್ಸೆಸ್ ಐತಿ. ಇಲ್ಲೇ ಚಿತ್ರಾನ್ನನೂ ಸಿಗ್ತೈತಿ ಮತ್ತು ಒಂದು ಮಸಾಲಾ ರೈಸು ಐತಿ. ಅದನ್ನು ಟ್ರೈ ಮಾಡ್ಬೋದು. ಫ್ರೆಶ್ ಆಗಿ ಪೂರಿ ಮಾಡ್ಕೊಂತಾನೆ ಇರ್ತಾರ. ಹೆಂಗ ಜನ ತುಂಬ್ಕೊಂತ ಇರ್ತಾರ ಹಂಗಂಗ ಹೊಸ ಬ್ಯಾಚ್ಗಳು ಬರ್ತಾನೆ ಇರ್ತೈತಿ. ಅಂದ್ರೆ ಎಲ್ಲ ಕಸ್ಟಮರ್ಗೂ ಫ್ರೆಶ್ ಆಗಿ ಕೈಗ ಸಿಗ್ತೈತ್ರಿ ಪೂರಿ. ಭಾಳ ಅಫೋರ್ಡೆಬಲ್ ಪ್ರೈಸಸ್ನಾಗ ಇಲ್ಲಿ ಮಾರಾಟ ಮಾಡ್ತಾರ್ರಿ. ಹಿಂಗಾಗಿ ಜನರು ಇಲ್ಲಿ ಭಾಳ ಜನ ಬರ್ತಾರ್ರಿ. ಪ್ಲಸ್ ಈ ತರ ವಡೆದು ಟೇಸ್ಟು, ಕ್ರಿಸ್ಪಿ ವಡೆ ಟೇಸ್ಟು, ಆಮೇಲೆ ಕ್ರಿಸ್ಪಿ ಆಗಿರುವಂತ ಪೂರಿ ತಿನ್ನಕ್ ಸಿಕ್ತಂದ್ರ ಯಾರು ಬರಂಗಿಲ್ಲ ಹೇಳ್ರಿ. ಮಾರ್ನಿಂಗ್ನಾಗ ಎರಡು ಏನಿರ್ತೈತಿ ರೈಸ್ ಅಂದ್ರೆ ಚಿತ್ರಾನ್ನ ಒಂದ್ ಇರ್ತೈತಿ, ಇನ್ನೊಂದು ಮಸಾಲಾ ರೈಸ್ ಐತಿ. ಅದು ರೆಡ್ ಕಲರ್ ಇರ್ತೈತಿ. ಚಿತ್ರಾನ್ನ ಭಾಳ ಟ್ರೆಡಿಷನಲ್ ಆಗಿ ಮಾಡ್ಕೊಡ್ತಾರೆ ಇಲ್ಲಿ. ಇದ್ರೊಳಗೆ ನಿಂಬೆ ಹಣ್ಣು ಹುಳಿ ವಾಸನೆ ಆಲ್ರೆಡಿ ಬಂದ್ಬಿಡ್ತೈತ್ರಿ. ಸ್ವಲ್ಪ ಸ್ಟ್ರಾಂಗ್ ಆಗಿರ್ತೈತೆ ಅಂತ ಹೇಳಿ ಫೀಲಿಂಗ್ ಕೊಡ್ತೈತಿ ಆಲ್ರೆಡಿ. ಭಾಳ ಲೆಮನಿ ಫ್ಲೇವರ್ ಐತಿ. ಆಮೇಲೆ ಅದ್ರೊಳಗೆ ಹಾಕಿರುವಂತ ದಾಲ್ ಕುಟುಂಬ ಅಂತ ಸಿಗ್ತೈತಿ ಬಾಯಿನಾಗ. ಸ್ವಲ್ಪ ಸಾಸಿವೆ ಕಾಳು ಹಾಕಿರ್ತಾರ, ಭಾಳಷ್ಟು ಕರಿಬೇವು ಹಾಕ್ಯಾರಿ. ಅದ್ಭುತ ರೀ. ಸ್ವಲ್ಪ ಡ್ರೈ ಅನಿಸ್ತೈತಿ ಬಟ್ ದೆನ್ ಅದ್ರೊಳಗೆ ಸ್ವಲ್ಪ ಆಯಿಲ್ ಕ್ವಾಂಟಿಟಿನೂ ಐತಿ. ಹಿಂಗಾಗಿ ಅತಿ ಪರಿನೂ ಹಿಂಗೆ ಗಂಟಲ್ದಾಗ ಸಿಕ್ಕೊಂಡಂಗೆ ಅನ್ಸಂಗಿಲ್ಲ. ಸ್ಲೋ ಆಗಿ ತಿಂದ್ರೆ, ಕರೆಕ್ಟಾಗಿ ಜಗತ್ ತಿಂದ್ರೆ ಈಸಿಲಿ ಹೋಗ್ಬಿಡ್ತೈತಿ. ಚಟ್ನಿದು ಏನು ನೆಸೆಸರಿ ಅನ್ಸಂಗಿಲ್ಲ. ಭಾಳನ ಫ್ಲೇವರ್ಫುಲ್ ಐತ್ರಿ. ಉಳ್ಳಾಗಡ್ಡಿ ಕುರುಮ್ ಅಂತ ಹೇಳಿ ಅಲ್ಲೊಂದು ಇಲ್ಲೊಂದು ಬರ್ತೈತಿ. ಮೆಣಸಿನ್ಕಾಯಿ ಹಾಕಿರ್ತಾರ, ಅಲ್ಲೊಂದು ಇಲ್ಲೊಂದು ಬರ್ತೈತಿ. ಸೊ ಬಾಯಿನಾಗ ಡಿಫ್ರೆಂಟ್ ಟೆಕ್ಸ್ಚರ್ ಎವ್ರಿ ತುತ್ನಾಗ ಬರ್ತೈತ್ರಿ. ತಾನು ಒಂದೆರಡು ಕಾಳು ಹಾಕಿರ್ತಾರ. ಲೆಮನ್ ರೈಸ್ ಅಂತೂ ಟಾಪ್ ಕ್ಲಾಸ್ ಐತ್ರಿ. ನಾ ಆಕ್ಚುಲಿ ಇಲ್ಲಿ ಅಜ್ಜಿದು ಪೂರಿ ಮಸ್ತ್ ಇರ್ತಾವ ಅಂತ ತಿಳ್ಕೊಂಡಿದ್ದೆ. ಪೂರಿ ಅಂತೂ ಫ್ಯಾಂಟಾಸ್ಟಿಕ್ ಐತಿ, ಇಲ್ಲ ಅನ್ನಂಗಿಲ್ಲ. ಬಟ್ ಬೇರೆ ಕಡೆನೂ ಆ ಥರ ತಿಂದಿದ್ದೀನಿ. ಲೆಮನ್ ರೈಸ್ ಮಾತ್ರ ಏಕ್ದಮ್ ಅದ್ಭುತ ರೀ. ವೆರಿ ಗುಡ್. ಇಲ್ಲಿ ಬಂದಾಗ ಲೆಮನ್ ರೈಸ್ ಮಾತ್ರ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡ್ರಿ. ಈ ಥರ ನಿಮಗೆ ಸ್ವಲ್ಪ ಡ್ರೈ ಅನಿಸ್ತಂದ್ರೆ ಇದನ್ನ ಚಟ್ನಿನೂ ಹಚ್ಕೊಂಡು ತಿನ್ಬೋದು. ಬಟ್ ಆ ಫ್ಲೇವರ್ ಮಿಕ್ಸ್ ಆಗಬಾರ್ದಂದ್ರೆ ಆನ್ ಇಟ್ಸ್ ಒಂದು ತಿಂದ್ರೂ ಭಾಳ ಲೆಮನಿ ಫ್ಲೇವರ್ ಐತ್ರಿ. ಬಾಯಿನಾಗ ಭಾಳ ಮಜಾ ಬರ್ತೈತಿ. ಕಾಳಿಂದು ಅಲ್ಲೊಂದು ಇಲ್ಲೊಂದು ಕುಟುಂಬ ಅಂತ ಬರ್ತೈತಲ್ಲ, ಮಜ್ಜಾ ನಟ್ಟಿ ಫ್ಲೇವರ್ ಬರ್ತೈತಿ ಬಾಯಿನಾಗ. ಅದ್ಭುತ. ಇಲ್ಲೊಂದು ಕ್ವಿಕ್ ಈಟಿಂಗ್ ಸ್ಪಾಟ್ ನೋಡ್ರಿ. ಅಂದ್ರೆ ಅರ್ಜೆಂಟ್ನಾಗ ಇದ್ರೆ ಇಲ್ಲಿ ಬಂದು ಇಮಿಡಿಯೇಟ್ಲಿ ನೀವು ನಿಂತಲ್ಲೇ ತಿಂದ್ಬಿಟ್ಟು ಏನ್ ಬೇಕಾದ ಅಂದ್ರೆ ಒಂದ್ 4-5 ಐಟಮ್ಸ್ ಇರ್ತಾವ, ಬಡನ ತಗೊಂಡ್ಬಿಟ್ಟು ತಿಂದ್ಬಿಟ್ಟು ಹೋಗ್ಬಿಡ್ಬೋದು. ಅರ್ಜೆಂಟ್ನಾಗ ಏನಾರು ಇದ್ರಿ ಎಲ್ಲೂ ಕುಂದ್ರೋ ಮನ್ಸಿಲ್ಲ ಅಂದ್ರೆ ಇಲ್ಲಿ ಒಂದು ಒಳ್ಳೆ ಸ್ಪಾಟ್ ರೀ. ಭಾರಿ ಟಿಫಿನ್ ಸೆಂಟರ್ ಐತಿ. ಅದ್ಭುತವಾದ ಟೇಸ್ಟು. ನಾವು ಮಸಾಲಾ ರೈಸ್ ಇನ್ನೊಂದಿತ್ತು, ಅದು ಟೇಸ್ಟ್ ಮಾಡಿಲ್ಲ. ಇಡ್ಲಿನೂ ಇತ್ತು, ಅದನ್ನು ಟೇಸ್ಟ್ ಮಾಡಿಲ್ಲ. ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಆಗಿ ತಿನ್ನೋಣ ಅಂತ ಹೇಳಿ
ನೀವು ಇಲ್ಲಿ ಬಂದಿದ್ರ ಕಮೆಂಟ್ ನಾಗ ಹಾಕ್ರಿ ನಿಮ್ಗೆ ಇಲ್ಲಿದ ಏನ್ ಐಟಮ್ ಪಸಂದ್ ಅಂತ ಹೇಳಿ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಟೈಮ್ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕ್ ಹೋಗ್ಬಿಡ್ರಿ, ಲೈಕ್ ಮಾಡೋದು ಮರ್ಯಾಕ್ ಹೋಗ್ಬಿಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಅದ್ಭುತವಾದ ಪ್ಲೇಸಸ್ ನ ತೋರ್ಸಕ್ ಆಗ್ತೈತಿ. ನೆಕ್ಸ್ಟ್ ಟೈಮ್ ಮತ್ತೆ ಸಿಗ್ತೀನಿ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತಗೊಂಡ್ ಬರ್ತೀನಿ. ಬಾಯ್ ಬಾಯ್.